press the bell icon on the YouTube app and never miss another update. Hi students, so welcome to the online class. Today we are going to learn about the chapter that is differential equations. So now this chapter, it is nothing but the application part of both derivatives as well as integration. So here in this chapter, we are going to study the order and the degree of the given differential equation, and then second unit alli we are going to verify the given function is the solution of the given differential equation. In the third unit we are going to form the differential equation for the given function, and in the fourth unit, the converse of that third unit, we are going to solve. Nodi third unit alli to form the differential equation anta heltivi. Ade ನಾಲ್ಕನೇ unit alli adara converse alli to find the solution of the given differential equation. There are three methods here. We are going to solve the problems. So of that particular type, three methods. So first we have to know that what is an differential equation. ಈಗ ನಾವು ಎಷ್ಟೊಂದು ಥರ ಈಕ್ವೇಷನ್ಸ್ಗಳ ಬಗ್ಗೆ ಓದಿದ್ದೀವಿ. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡಿ, ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ನೆಕ್ಸ್ಟ್ ಫಸ್ಟಿಗೆ ಬೇಸಿಕಲಿ ನಾವು ಕಲ್ತಿರೋದು ಆಲ್ಜಿಬ್ರಾಯಿಕ್ ಈಕ್ವೇಷನ್, ನಂತರ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಇವನ್ನ ಸಾಲ್ವ್ ಮಾಡೋದು ಕೂಡ ನಾವು ಕಲ್ತಿದ್ದೀವಿ. ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅನ್ನ ಸಾಲ್ವ್ ಮಾಡೋದನ್ನ ನಾವು ಫಸ್ಟ್ ಇಯರ್ PU ಅಲ್ಲಿ ಕಲ್ತಿದ್ದೀವಿ. ಕಾಂಪ್ಲೆಕ್ಸ್ ನಂಬರ್ಸ್ ಅದಾದ್ಮೇಲೆ ಬರುತ್ತೆ ನೋಡಿ, ಟು ಸಾಲ್ವ್ ದ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂತ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ಅಲ್ಲಿ ಬರುತ್ತದೆ. ನೆಕ್ಸ್ಟ್ ಬರೋದು ಅದಾದ್ಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನಮಗೆ ಸಾಲ್ವ್ ಮಾಡೋದು ಗೊತ್ತಿದೆ. ಈಗ ನಾವು ಬೇಸಿಕಲಿ ಕಲ್ತಾಗ ಈಗ ಎಕ್ಸ್ ಸ್ಕ್ವೇರ್ -1 = 0, therefore x square = 1, therefore x = ±1. ಅಂದ್ರೆ ವಿ ಕ್ಯಾನ್ ವೆರಿಫೈ ದಟ್ ನಮಗೇನು ಆನ್ಸರ್ ಬಂದಿರುತ್ತಲ್ಲ ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಆ ಆನ್ಸರ್ ಅನ್ನ ಸೊಲ್ಯೂಷನ್ ಅನ್ನ ನಾವು ಕೊಟ್ಟಿರುವಂತ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಎಕ್ಸ್ ವ್ಯಾಲ್ಯೂನ ವಿ ಗೆಟ್ LHS = RHS. ಅದೇ ತರನೇ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅನ್ನ ಸಾಲ್ವ್ ಮಾಡೋದು ನಮಗೆ ಗೊತ್ತಿದೆ. ನಾವೇನ್ ಮಾಡ್ಬೋದು ಅಂದ್ರೆ ಕೊಟ್ಟಿರೋ ಈಕ್ವೇಷನ್ ಅಲ್ಲಿ ನಮಗೆ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಇದ್ರೆ ನಾವು ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಅಥವಾ ಮಲ್ಟಿಪಲ್ ಆಂಗಲ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ಒಂದು ರೇಷಿಯೋ ಕನ್ವರ್ಟ್ ಮಾಡ್ಕೊಳ್ತೀವಿ. ಅಂದ್ರೆ ಈದರ್ ಇನ್ ಟರ್ಮ್ಸ್ ಆಫ್ ಸೈನ್ ರೇಷಿಯೋ, ಕಾಸ್ ರೇಷಿಯೋ, ಟ್ಯಾನ್ ರೇಷಿಯೋದಲ್ಲಿ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಲೀನಿಯರ್ ಫಾರ್ಮ್ ಅಲ್ಲಿ ಬರುತ್ತೆ, ಅಥವಾ ಕ್ಯೂಬಿಕ್ ಫಾರ್ಮ್ ಅಲ್ಲೂ ಕೂಡ ಬರುತ್ತೆ. ಅಂದ್ರೆ ಒಂದು ರೇಷಿಯೋದಲ್ಲಿ ನಾವು ಅದನ್ನ ಈಕ್ವೇಷನ್ ಫಾರ್ಮಿಗೆ ತರ್ತೀವಿ. ನಂತರ ಅದನ್ನ ಸಾಲ್ವ್ ಮಾಡಿ ಅಂದ್ರೆ ಫ್ಯಾಕ್ಟರ್ಸ್ಗೆ ಬರ್ಕೊಂಡು ಅದರ ಜನರಲ್ ಸೊಲ್ಯೂಷನ್ ಅನ್ನ ಬರೀತೀವಿ. ಅದು ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅನ್ನ ಸಾಲ್ವ್ ಮಾಡುವಂತ ಮೆಥಡ್. ಈಗ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತ ಈಗ ನಾವು ಲೋವರ್ ಕ್ಲಾಸ್ ಅಂದ್ರೆ ಆಲ್ರೆಡಿ ವಿ ನೋ ಟು ಇನ್ ದ ಡಿಫರೆನ್ಸಿಯೇಷನ್ ಚಾಪ್ಟರ್. ಸೊ ವಿ ನೋ ಟು ಫೈಂಡ್ ದ ಡೆರಿವೇಟಿವ್ಸ್ ಆಫ್ that is the implicit function as well as explicit function. So ಎರಡು ಫಂಕ್ಷನ್ಗಳ ಡೆರಿವೇಟಿವ್ಸ್ ನಮಗಿಲ್ಲಿ ಗೊತ್ತಿದೆ. an equation ನೋಡಿ, ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನು? ಈಗ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೆ ದಟ್ ಈಸ್ y = f of x. ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಸೊ f of x, y = c. This is an implicit function. So today we are going to start the new chapter, that is differential equations. So this is the short form. D represents differential, E andre equation. ಈ ಎರಡು ಫಂಕ್ಷನ್ಗಳ ಡೆರಿವೇಟಿವ್ಸ್ ನಮಗೆ ಗೊತ್ತಿದೆ. ಅಂದ್ರೆ ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅನ್ನ ಡೆರಿವೇಟಿವ್ ಮಾಡಿದ್ರೆ
ನಮಗೆ ಎಡಗಡೆ ಭಾಗದಲ್ಲಿ ಡೈರೆಕ್ಟ್ ಆಗಿ dy by dx ಸಿಗುತ್ತೆ. ಆದರೆ ಇದು ಇಂಪ್ಲಿಸಿಟ್ ಫಂಕ್ಷನ್ ಅನ್ನ ನಾವು ಡೆರಿವೇಟಿವ್ ಮಾಡಿದ್ರೆ, ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಯಾವ ಫಂಕ್ಷನ್ ಡೈರೆಕ್ಟ್ ಆಗಿ ಎಕ್ಸ್ ಅಲ್ಲಿ ಬರ್ಕೊಳ್ಳೋಕೆ ಬರೋದಿಲ್ವೋ, ಸೊ ಸಚ್ ಫಂಕ್ಷನ್ಸ್ ದೇ ಆರ್ ಕಾಲ್ಡ್ ಆಸ್ ಇಂಪ್ಲಿಸಿಟ್ ಫಂಕ್ಷನ್ಸ್. ಅವಾಗ ಇದನ್ನ ಡೆರಿವೇಟಿವ್ ಮಾಡಿದ್ರೆ, ಈ ತರ ಫಂಕ್ಷನ್ ಅನ್ನ ಡೆರಿವೇಟಿವ್ ಮಾಡಿದ್ರೆ ನಮಗೆ 2-3 ಕಡೆ ಟರ್ಮ್ಸ್ ಅಲ್ಲಿ dy by dx ಬರುತ್ತೆ. ಸೊ dy by dx ಇಲ್ದಲೇ ಇರೋದನ್ನ ಒಂದ್ ಕಡೆ ತಗೊಂಡೋಗಿ dy by dx ಅನ್ನ ಕಾಮನ್ ತೆಗೆದು ಆನ್ಸರ್ ಅನ್ನ ಬರೀತೀವಿ. ಸೊ ಈ 2 ಫಂಕ್ಷನ್ಸ್ ಗಳನ್ನ ಡೆರಿವೇಟಿವ್ಸ್ ನಮಗೆ ಮಾಡ್ಲಿಕ್ಕೆ ಗೊತ್ತಿದೆ. ಈಗ ಇದರಲ್ಲಿ y = f of x ಅನ್ನೋ ಫಾರ್ಮ್ ಅಲ್ಲಿ ನಮಗೆ ಗೊತ್ತಿದೆ x ಈಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ y ಈಸ್ ದ ಡಿಪೆಂಡೆಂಟ್ ವೇರಿಯಬಲ್. ಯಾವಾಗಲೂ ನಾವು ಫಂಕ್ಷನ್ ಯಾವುದೇ ತಗೊಳ್ಳಿ, ನಾವು ಎಕ್ಸಿಗೆ ವ್ಯಾಲ್ಯೂಸ್ ಕೊಡ್ತೀವಿ, ಅವಾಗ y ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ y ಇಟ್ ಡಿಪೆಂಡ್ಸ್ ಅಪಾನ್ x ಅಂತ ಅರ್ಥ. ನಾವು ಹಿಯರ್ x ಈಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್ and y is the dependent variable. Since the function is in terms of the variable x, ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಓದಿರೋದು, so we have to differentiate this function with respect to x derivative ಮಾಡ್ತೀವಿ. ಅವಾಗ ನಮಗೆ dy by dx ಅಂತ ಸಿಗುತ್ತೆ equal to f dash of x. d represents derivative of the function y with respect to x ಅಂತ ಅರ್ಥ. ಇದು d by dx of y ಅಂತ ಆಕ್ಚುಲಿ ಅದು d by dx of y. d stands for derivative of the function y with respect to x. ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಬ್ರಾಕೆಟ್ ಏನ್ ಹಾಕೋದಿಲ್ಲ, dy by dx ಅಂತ ನಾವು ಬರ್ಕೊಳ್ತೀವಿ. ಸೊ ಈಗ ಇದನ್ನ ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರೀತಾರೆ. ಫಂಕ್ಷನ್ y = f of x ಅನ್ನ ನಾವು ಒಂದು ಸಲ ಡೆರಿವೇಟಿವ್ ಮಾಡಿದಾಗ ದೆನ್ dy by dx ಇಟ್ ಈಸ್ ಕಾಲ್ಡ್ ಆಸ್, ಸೊ ಫಸ್ಟ್ ಆರ್ಡರ್ ಡೆರಿವೇಟಿವ್ ಆಫ್ ದ ಫಂಕ್ಷನ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಕರಿತೀವಿ. The symbols to represent the first order derivative ಆರ್ dy by dx ಅಂತ ನಾವು ಬರ್ಕೋಬಹುದು. ಸೊ ಇಲ್ಲಿ ಯೂಶಲಿ ಈ ಚಾಪ್ಟರ್ ಅಲ್ಲಿ ನಾವು ಈ ಸಿಂಬಲ್ ಏನು ಯೂಸ್ ಮಾಡೋದಿಲ್ಲ, ಎಲ್ಲೋ ಕೆಲವು ಕಡೆ ಬರ್ಲೂಬಹುದು. ಸೊ f dash of x ಅಂತ ಯೂಸ್ ಮಾಡ್ತೀವಿ. ಆರ್ ದ ಅದರ್ ಸಿಂಬಲ್ಸ್ ಆರ್, ಸೊ ವಿ ಕ್ಯಾನ್ ಯೂಸ್ y dash, ಇದನ್ನ 1 ಅಂತ ಬರೀಬಾರ್ದು, ಡ್ಯಾಶ್ ಅಂತ ಹೇಳ್ಬೇಕು. ಇಂಡೆಕ್ಸ್ ಅಲ್ಲಿ ಬರೆದ್ರೆ y dash, y double dash, y triple dash ಅಂತ ಬರ್ಕೊಳ್ತೀವಿ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಅಂದಾಗ y triple dash, y 4 ಡ್ಯಾಶ್ ಅಂದ್ರೆ 4th ಆರ್ಡರ್ ಡೆರಿವೇಟಿವ್ ಅಂತ ಹೇಳ್ತೀವಿ ಅದನ್ನ. ಸೊ y ಡ್ಯಾಶ್ ಅಂತ ಹೇಳ್ತೀವಿ. ಆರ್ ವಿ ಕ್ಯಾನ್ ಸಫಿಕ್ಸ್ ಅಲ್ಲಿ ಬರೆಯೋದಾದ್ರೆ 1 2 3 4 ಅಂತ ಬರ್ಕೊಳ್ತೀವಿ. ಸೊ y1 ಇಟ್ ಇಂಡಿಕೇಟ್ಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಆಫ್ ದ ಫಂಕ್ಷನ್ y ವಿತ್ ರೆಸ್ಪೆಕ್ಟ್ ಟು x ಅಂತಾನೆ ಅರ್ಥ ಅದು. ಸೊ ಇವೆಲ್ಲ ಸಿಂಬಲ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ y ಡ್ಯಾಶ್ ಮೀನ್ಸ್ dy by dx ಅನ್ನೇ ಅದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಫರ್ದರ್ ಇಫ್ ದಿಸ್ ಈಸ್ ಎ ಫಂಕ್ಷನ್ ಅಗೈನ್ and it can be differentiated, so then we get d by dx of derivative of dy by dx with respect to x ಅಂತ ಅರ್ಥ. Derivative of the function dy by dx with respect to x. So now this can be written as d square of y divided by dx into dx ಅಂದ್ರೆ dx whole square. ನಾವು ಹೋಲ್ ಸ್ಕ್ವೇರ್ ಹಾಕಲ್ಲ, ಇಲ್ಲಿ ಮೇಲೆ ಸ್ಕ್ವೇರ್ ಬರ್ಕೊಳ್ತೀವಿ. ಹೇಳ್ಬೇಕಾದ್ರೆ ಇದನ್ನ x ಸ್ಕ್ವೇರ್ ಅಂತ ಹೇಳಬಾರ್ದು. ಸೊ ದಿಸ್ ಇಸ್ d ಸ್ಕ್ವೇರ್ y ಆಫ್ y ಅಂತ ಅರ್ಥ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ದ ಫಂಕ್ಷನ್ y ವಿತ್ ರೆಸ್ಪೆಕ್ಟ್ ಟು x ಟ್ವೈಸ್ ಅಂತ ಅರ್ಥ. ಅಲ್ಲಿಗೆ y ನ 2 ಸಲ ಡೆರಿವೇಟಿವ್ ಮಾಡಿದ್ರೆ we get the second order derivative of the given function with respect to x twice ಅಂತ ಹೇಳ್ತೀವಿ. The other symbols are
it can be written as f double dash of x ಅಥವಾ y double dash, or it can also be written as y2 ಅಂತಾನು ಬರೀಬಹುದು. y double dash of y double dash or y2 ಅಂತಾನು ಬರೀತೀವಿ. ನಾವು ಒಂದಕ್ಕಿಂತ ಹೆಚ್ಚಿಗೆ ಟೈಮ್ಸ್ ಸಲ ನಾವು ಡೆರಿವೇಟಿವ್ ಮಾಡಿದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಅಂತ ನೀವು ಕಲ್ತಿದ್ದೀರಾ. ಕೊನೆ ಯೂನಿಟ್ ಅಲ್ಲಿ ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಅಂತ ಹೆಡ್ಡಿಂಗ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನ ಮಾಡೋದು ಕಲ್ತಿದ್ದೀವಿ. ಸೊ ಅಲ್ಲಿ ನಮಗೆ ಅದಕ್ಕೆ ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಅಂತ ಕರೀತಾರೆ. y ನ 3 ಸಲ ಡೆರಿವೇಟಿವ್ ಮಾಡಿದಾಗ we get third order derivative denoted by d cube of y with respect to x thrice, or f triple dash of x, so or y triple dash or y3 anta tagoltare. So these are the symbols to represent the first order derivative, second order derivative and third order derivative. So illi this is also called as the differential coefficient of y with respect to x. Now y function derivative ಮಾಡ್ತಾ ಇದೀವಿ ಅಂದಾಗ ಎಲ್ಲ ಸಲನು dy by dx ಅಂತಾನೆ ಹೇಳ್ಕೊಂತಾ ಇದ್ರೆ ಸೊ ಇದರದ್ದು ಇದನ್ನು ಕೂಡ ಗೊತ್ತಿರಬೇಕು. ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y with respect to x, that is nothing but dy by dx ಅಥವಾ y dash or y1. ಈ ಸಿಂಬಲ್ಸ್ ಗಳನ್ನ ನಾವಿಲ್ಲಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ತೀವಿ. ಈಗ ನಮಗೆ ಲೋವರ್ ಕ್ಲಾಸಲ್ಲಿ ಕಲ್ತಿದ್ದೀವಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಸಡನ್ ಆಗಿ ನೋಡಿದ ತಕ್ಷಣನೇ ಕ್ವಾಡ್ರಾಟಿಕ್ ಅಂತ ಹೆಂಗ್ ಹೇಳ್ತೀವಿ, ನಮಗೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ 2 ಇದ್ರೆ ನಾವು ಅದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ 1 ಇದ್ರೆ ಲೀನಿಯರ್ ಈಕ್ವೇಶನ್ ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಹೈಯೆಸ್ಟ್ ಪವರ್ 3 ಇದ್ರೆ ವೇರಿಯಬಲ್ಗೆ ಸೊ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಯೂಬಿಕ್ ಈಕ್ವೇಶನ್ ಅಂತ ಕರೀತಾರೆ. 3 ವ್ಯಾಲ್ಯೂಸ್ ಇರುತ್ತೆ ಅದಕ್ಕೆ. ಈಗ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಹೇಗೆ ಅದು ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರ್ಬೇಕು ಅಂದ್ರೆ, ಈಗ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ನನಗೆ 4 ಇದ್ರೆ ಅದನ್ನ ಬೈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರೀತಾರೆ. ಅದಕ್ಕಿಂತ ಹೆಚ್ಚಿಗೆ ಇದ್ದಾಗ ಪವರ್ಸ್ ನನಗೆ 4ಗಿಂತ ಜಾಸ್ತಿ ಇದ್ದಾಗ ಲೋವರ್ ಕ್ಲಾಸ್ ಅಲ್ಲಿ ನಾವು ಅದನ್ನ ಪಾಲಿನಾಮಿಯಲ್ ಈಕ್ವೇಶನ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಪಾಲಿನಾಮಿಯಲ್ ಈಕ್ವೇಶನ್ ಅಂತ ಕರೀತಾರೆ. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಸೊ ಎಷ್ಟಿರುತ್ತೋ ಅದನ್ನ ನಾವು ಡಿಗ್ರಿ ಆಫ್ ದ ಈಕ್ವೇಶನ್ ಅಂತ ಕರಿತೀವಿ ಲೋವರ್ ಕ್ಲಾಸ್ ಅಲ್ಲಿ. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಎಷ್ಟಿರುತ್ತೋ ನಾವು ಅದನ್ನ ಡಿಗ್ರಿ ಆಫ್ ದ ಈಕ್ವೇಶನ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಅದರ ಡಿಗ್ರಿ 2 ಇರುತ್ತೆ. ಇಟ್ ಈಸ್ ಸೆಕೆಂಡ್ ಡಿಗ್ರಿ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ದ ವೇರಿಯಬಲ್ ಎಕ್ಸ್. ಅಂದ್ರೆ ಇಟ್ ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್, ಪರ್ಟಿಕ್ಯುಲರ್ ನೇಮ್ ಕೊಟ್ಟಿದೀವಿ ಅಷ್ಟೇನೆ ಅದಕ್ಕೆ. ಆಲ್ ಆರ್ ಜನರಲಿ ದೇ ಆರ್ ಕಾಲ್ಡ್ ಆಸ್ ಪಾಲಿನಾಮಿಯಲ್ ಈಕ್ವೇಶನ್ಸ್ ಇನ್ ಟರ್ಮ್ಸ್ ಆಫ್ ದ ವೇರಿಯಬಲ್ ಎಕ್ಸ್ ಅಂತ ಅರ್ಥ ಅದು. ಸೊ ಇಲ್ಲೂ ಕೂಡ ಡಿಫರೆನ್ಷಿಯಲ್ ಈಕ್ವೇಶನ್ ಮತ್ತೆ ಅದರ ಆರ್ಡರ್ ಮತ್ತೆ ಅದರ ಡಿಗ್ರಿನ ಡಿಫೈನ್ ಮಾಡಬೇಕಾದ್ರೆ ನಮಗದು ಪಾಲಿನಾಮಿಯಲ್ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಅದು ಪಾಲಿನಾಮಿಯಲ್ ಆಗಿ ಇರಬೇಕು, ಡೆರಿವೇಟಿವ್ಸ್ ಅಲ್ಲಿ ಇರಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಫಸ್ಟ್ ಆರ್ಡರ್ ಡೆರಿವೇಟಿವ್ ಆ ಟೈಪ್ ಅಲ್ಲಿ ಇರಬೇಕು. ಈಗ ನಾವು ಲೋವರ್ ಕ್ಲಾಸ್ ಅಲ್ಲಿ ಡಿಗ್ರಿ ಆಫ್ ದ ಈಕ್ವೇಶನ್ ಹೇಳ್ಬೇಕಾದ್ರೆ ನೋಡಿ, ಎ ಎಕ್ಸಿಗೆ ಪವರು 3/2 ಇದ್ರೆ ಸೊ ನಾವು ಇದಕ್ಕೆ ಡಿಗ್ರಿ ಹೇಳಕ್ಕೆ ಬರಲ್ಲ ಅವಾಗ. ಅಂದ್ರೆ ವೇರಿಯಬಲ್ನ ಪವರ್ ರಾಡಿಕಲ್ ಸೈನ್ ಅಲ್ಲಿ ಇದ್ರೆ ಅಥವಾ ಫ್ರಾಕ್ಷನ್ಸ್ ಅಲ್ಲಿ ಕೊಟ್ಟಿದ್ರೆ ವಿ ಕಾಂಟ್ ಸೇ ದ ಡಿಗ್ರಿ ಆಫ್ ದಟ್ ಪರ್ಟಿಕ್ಯುಲರ್ ಈಕ್ವೇಶನ್. ಸೊ ಇಲ್ಲೂ ಅದೇ ತರನೇ ನಮಗೆ ಆ ಡೆರಿವೇಟಿವ್ಸ್ ಗಳಿಗೆ ಅದಕ್ಕೆ ನಮಗೆ ರಾಡಿಕಲ್ ಸೈನ್ ಅಥವಾ ಫ್ರಾಕ್ಷನ್ಸ್ ಬಂದ್ರೆ ವಿ ಕಾಂಟ್ ಸೇ ದ ಡಿಗ್ರಿ ಆಫ್ ದಟ್ ಡಿಫರೆನ್ಷಿಯಲ್ ಈಕ್ವೇಶನ್. ಈಗ ಆ ಡಿಫರೆನ್ಷಿಯಲ್ ಈಕ್ವೇಶನ್ ಡೆಫಿನೇಷನ್ ಅನ್ನ ನಾವೀಗ ಡಿಫೈನ್ ಮಾಡ್ಕೋಬೇಕು. ಸೊ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು?
ಸೊ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದಾಗ ಫಸ್ಟ್ ಇದು 3 ಡೆಫಿನೇಷನ್ ಅನ್ನ ಕಲ್ತಾದ್ಮೇಲೆ ಅದರಲ್ಲಿ ಏನೇನು ಕಂಟೆಂಟ್ ಇದನ್ನ ನಾವು ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಡೆಫಿನೇಷನ್, ಹೌ ಟು ಫೈಂಡ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ and how to find the degree of the differential equation. So these two becomes the basic of the differential equation, basic concept of the differential equation anta artha illi. So first unit alli we are going to define what is a differential equation, what is the order of the differential equation and the degree of the differential equation. ಇದು ಮೊದಲನೇ ಯೂನಿಟ್ ಅಲ್ಲಿ ಬರುವಂತದ್ದು. ಈಗ an equation which involves, ಹೌದಾ, an equation which involves the derivatives of the independent variable ಅಂದ್ರೆ y, independent variable with respect to the dependent variable ಅಂದ್ರೆ x, with respect to the dependent variable is called differential equation. So ಕೆಲವು ಬುಕ್ಕಲ್ಲಿ ಇನ್ನೂ ಬೇರೆ ತರ ಹೇಳ್ತಾರೆ. This is the first definition, that is about the differential equation. An equation which involves the independent variable x, ಇದನ್ನು ಸೇರಿಸ್ಕೊಳ್ತಾರೆ, ಕಾಮ, the dependent variable y and the derivatives of the independent variable ಅಂದ್ರೆ y ಆಗುತ್ತಲ್ಲಿ with respect to the dependent variable x. So such an equation is called the differential equation. ಆ ಥರನೂ ಬರೆಯಬಹುದು, no problem. An equation which involves the independent variable x, comma, the dependent variable y, ಅದೆರಡನ್ನು ಸೇರಿಸ್ಕೋಬಹುದು, and the derivatives of the independent variable y with respect to the dependent variable x is called the differential equation. So that is the definition of the differential equation. ಇದು differential equation ಇನ definition. ಈಗ ಈ ಈಕ್ವೇಶನ್ ಅಲ್ಲಿ ನಮಗೆ ಡೆರಿವೇಟಿವ್ಸ್ ಗಳು ಇರುತ್ತೆ. ಸೊ we have the derivatives of the variable, derivatives ಇರುತ್ತೆ. ಸಪೋಸ್ ಕೊಟ್ಟಿರುವಂತ ಈಕ್ವೇಶನ್ ಅಲ್ಲಿ if we have the first order derivative, second order derivative, third order derivative ಇದೆ ಅಂತ ಅನ್ಕೊಳ್ಳೋಣ ಕೊಟ್ಟಿರುವಂತ ಈಕ್ವೇಶನ್ ಅಲ್ಲಿ. ಸೊ second definition is order of the DE, order of the differential equation. ನೋಡಿ, ಸೊ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ, ಸೊ ಇಫ್ ಇಟ್ ಹ್ಯಾಸ್ ದ ಫಸ್ಟ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂಡ್ ಥರ್ಡ್ ಆರ್ಡರ್ ಡೆರಿವೇಟಿವ್ ಚೆಕ್ ಮಾಡಬೇಕು ಪ್ರತಿಯೊಂದು ಟರ್ಮ್ ಅಲ್ಲಿ. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನೋಡಿ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ತಗೊಂಡಾಗ ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಆ ತರ ಸೊ ಪ್ರತಿ ಒಂದು ಟರ್ಮ್ ಅನ್ನು ಅಬ್ಸರ್ವ್ ಮಾಡಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದಿರುತ್ತೋ, ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. That is called as the order of the differential equation. Higher order derivative, so of the given differential equation, it is called as the order of the differential equation. So ಇದಕ್ಕೆ ಡಿಫೈನ್ ಮಾಡಬೇಕಾದ್ರೆ
ದಿ ಆರ್ಡರ್ ಆಫ್ ದ ಡಿ ಅಥವಾ ದ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನನಗೆ ಥರ್ಡ್ ಆರ್ಡರ್ ಇದ್ರೆ ಆರ್ಡರ್ ಇಸ್ 3 ಅಂತ ಹೇಳ್ತೀವಿ. ದ ಆರ್ಡರ್ ಆಫ್ ದ highest order derivative in the given differential equation is called order of the DE ಅಂತ ಕರೀತಾರೆ. ಆರ್ಡರ್ ಆಫ್ ದ DE ಅಂದ್ರೆ ಏನ್ ಮಾಡ್ಬೇಕು ನಾವೀಗಿಲ್ಲಿ? ಸೊ ದಟ್ ಈಸ್ ದ ಆರ್ಡರ್ ಆಫ್ ದ highest order derivative in the given differential equation is called order of the DE. ಸೊ ಆ ಡೆಫಿನೇಷನ್ ಅನ್ನ ನಾವೀಗಿಲ್ಲಿ ಡಿಫೈನ್ ಮಾಡೋಣ. ಸೊ ದಟ್ ಈಸ್ ಸೊ ನಾವು ಯು ಟೇಕ್ ಆರ್ಡರ್ ಆಫ್ ದ DE. ಸೊ ಆರ್ಡರ್ ಆಫ್ ದ DE is defined as ಅಥವಾ it is defined as the order of the highest order derivatives of the dependent variable. ಡೀಟೇಲ್ ಆಗಿ ಬರೀತಾರಷ್ಟೇ. ಆಫ್ ದ ಡಿಪೆಂಡೆಂಟ್ ವೇರಿಯಬಲ್ with respect to the independent variable ನೋಡಿ ಇಲ್ಲೇ ಸ್ಟಾರ್ಟಿಂಗ್ ಬರೆದಿದ್ದೇವೆ. ಸೊ ಇಟ್ ಈಸ್ ಅಂದ್ರೆ ಅರ್ಥ ಆರ್ಡರ್ ಆಫ್ ದ DE is defined as the order of the highest order derivative. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆನೋ ಅದಕ್ಕೆ ಆರ್ಡರ್ ಅಂತ ಕರೀತಾರೆ. ಸೊ ಆಫ್ ದ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಪೆಂಡೆಂಟ್ ವೇರಿಯಬಲ್, ನಥಿಂಗ್ ಬಟ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ವೇರಿಯಬಲ್ involved in the given DE, variable involved in the given DE differential equation. So that is the definition of the order of the differential equation. ಈಗ ನಾವೇನ್ ಮಾಡಿದೀವಿ ಡಿಫರೆನ್ಸಿಯೇಷನ್ ಪಾರ್ಟ್ ಅಲ್ಲಿ ನಾವು ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡೆರಿವೇಟಿವ್ ಮಾಡಿದೀವಿ ಎಲ್ಲ ಕಡೆಯಲ್ಲಿ. ಸೊ ನಾವೀಗ ವಿತ್ ರೆಸ್ಪೆಕ್ಟ್ ಟು ಒನ್ ವೇರಿಯಬಲ್ ಮಾತ್ರ ನಮಗೆ ಡೆರಿವೇಟಿವ್ ಮಾಡಿದ್ರೆ ಕೊಟ್ಟಿರುವಂತ ಫಂಕ್ಷನ್ ಅನ್ನ, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ವೇರಿಯಬಲ್ ನಾವು ಡೆರಿವೇಟಿವ್ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರೀತಾರೆ. ಒಂದು ಬೇಸಿಕ್ ಪಾಯಿಂಟ್ ಇಲ್ಲಿ. ಸೊ ಇಫ್ ಯು ಡಿಫರೆನ್ಶಿಯೇಟ್ ದ ಡಿಪೆಂಡೆಂಟ್ ವೇರಿಯಬಲ್ with respect to only one variable, so then it is called as the ordinary differential equation anta karitare. So if the given function is differentiated more than one with respect to more than one variable, then it is called as particular solution anta karitare. It is called as particular differential equation anta karitare. Ordinary differential equation, particular differential equation ಎರಡು ತರ ಬರುತ್ತೆ. ನಾವಿಲ್ಲಿ ಕನ್ಸಿಡರ್ ಮಾಡೋದು ಓನ್ಲಿ ದ ಪರ್ಟಿಕ್ಯುಲರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಮಾತ್ರ ತಗೊಳ್ತೀವಿ. ಅಂದ್ರೆ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು? ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ವೇರಿಯಬಲ್. ನೋಡಿ, ಫಸ್ಟ್ ಆರ್ಡರ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ಹಾಗೆ ಒಂದು ವೇರಿಯಬಲ್ ಸೇಮ್ ವೇರಿಯಬಲ್ ಅಲ್ಲಿ ನಾವು ಡೆರಿವೇಟಿವ್ ಮಾಡಿದಾಗ ದೆನ್ ದಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರೀತಾರೆ. ಸೊ ನೌ ದಿಸ್ ಈಸ್ ದ ಡೆಫಿನೇಷನ್ ಆಫ್ ದಿ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ equation. ಸೊ ಇದಕ್ಕೆ
ನಾವೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಕ್ಸಾಂಪಲ್. ಸೊ dy by dx equal to e to the power x. ನೋಡಿ, ಈ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಮಾತ್ರ ಇದೆ, ಹಾಗಾಗಿ ಆರ್ಡರ್ ಆಫ್ ದ ಡಿ ಈಸ್ 1 ಅಂತ ಹೇಳ್ತೀವಿ. ಆರ್ಡರ್ ಈಸ್ 1. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳಿ. ಸೊ y2 ಪ್ಲಸ್ 2 times y1 ಪ್ಲಸ್ y ಈಕ್ವಲ್ ಟು 0. ನೋಡಿ, y1 ಅಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್, y2 ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಇವೆರಡರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಆರ್ಡರ್. ಸೊ ದೇರ್ ಫೋರ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ 2 ಅಂತ ಹೇಳ್ತೇವೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ದಟ್ ಈಸ್ y3 ಹೋಲ್ ಸ್ಕ್ವೇರ್ ಮೈನಸ್ y2 ಪ್ಲಸ್ y ಈಕ್ವಲ್ ಟು 0. ಇಲ್ಲಿ ನೋಡಿ, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಇದು ಥರ್ಡ್ ಆರ್ಡರ್ ಡೆರಿವೇಟಿವ್. ಇವೆರಡರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇಸ್ ಥರ್ಡ್ ಆರ್ಡರ್ ಡೆರಿವೇಟಿವ್ ಅಂಡ್ ಹೆನ್ಸ್ ವಿ ಸೇ ದಟ್ ಆರ್ಡರ್ ಈಸ್ 3. ಆರ್ಡರ್ ಅನ್ನ 3 ಅಂತ ಕರೀತಾರೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ನೋಡಿ, ಇವೆಲ್ಲ ಪಾಲಿನಾಮಿಯಲ್ ಈಕ್ವೇಶನ್ ಇದು ಇನ್ ಟರ್ಮ್ಸ್ ಆಫ್ ದ ಡೆರಿವೇಟಿವ್ಸ್ ಅಲ್ಲಿ. ಸೊ y ಇರ್ಬೋದು, x ಇರ್ಬೋದು, ಕಾನ್ಸ್ಟೆಂಟ್ ಇರ್ಬೋದು, ಬಟ್ ಇಲ್ಲಿ ಡೆರಿವೇಟಿವ್ಸ್ ಗಳು ಬಂದಿರಬೇಕು. ಸೊ ಇಟ್ ಮಸ್ಟ್ ಬಿ ಎ ಪಾಲಿನಾಮಿಯಲ್ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್. ಸೊ ಅದನ್ನೇ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ಗೆ ಡಿಗ್ರಿ ಹೇಳ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಬೇಕಾಗತ್ತದು. ಪಾಲಿನಾಮಿಯಲ್ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್ ಇರಬೇಕದು. ಸೊ ನೆಕ್ಸ್ಟ್ ಬರೋದೀಗ ವಿ ಹ್ಯಾವ್ ಟು ಡಿಫೈನ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಈಗ ಲೋವರ್ ಕ್ಲಾಸ್ ಅಲ್ಲಿ ಕ್ವಾಡ್ರಾಟಿಕ್ ಎಲ್ಲ ಗೊತ್ತಿದೆ ನನಗೆ. ಯಾವಾಗ್ಲೂ ಪವರ್ ಅಲ್ಲಿ ರಾಡಿಕಲ್ ಸೈನು ಮತ್ತೆ ಫ್ರಾಕ್ಷನ್ಸ್ ಇರಬಾರ್ದು ಅಂತ ಆಲ್ರೆಡಿ ಹೇಳಾಗಿದೆ. ಹಾಗಾಗಿ ನಾವು ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಡಿಫೈನ್ ಮಾಡಬೇಕಾದ್ರೆ ಫಸ್ಟ್ ಅದು ಯಾವಾಗ್ಲೂ ಪಾಲಿನಾಮಿಯಲ್ ಈಕ್ವೇಶನ್ ಆಗಿರ್ಬೇಕು. ಪಾಲಿನಾಮಿಯಲ್ ಅಂದ್ರೆ ಅದ್ರೊಳಗಡೆ ಏನು ರಾಡಿಕಲ್ ಸೈನು ಫ್ರಾಕ್ಷನ್ಸ್ ಇರಬಾರ್ದು ಪವರ್ ಅಲ್ಲಿ. ಸೊ ಅದಕ್ಕೆ ಪಾಲಿನಾಮಿಯಲ್ ಈಕ್ವೇಶನ್ ಫಸ್ಟ್ ಅದು ಆಗಿರ್ಬೇಕು ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್. ಸೊ ದೆನ್ ವಿ ಕ್ಯಾನ್ ಡಿಫೈನ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಡಿಫೈನ್ ಮಾಡಬೇಕಾದ್ರೆ ಆ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ರಾಡಿಕಲ್ ಸೈನ್ ಇರಬಾರ್ದು ಮತ್ತೆ ಫ್ರಾಕ್ಷನ್ಸ್ ಇರಬಾರ್ದು ಪವರ್ ಅಲ್ಲಿ. ಅಂದ್ರೆ ಇಟ್ ಮಸ್ಟ್ ಬಿ ಫ್ರೀ ಫ್ರಾಮ್ ದ ರಾಡಿಕಲ್ ಸೈನ್ ಅಂಡ್ ದ ಫ್ರಾಕ್ಷನ್ಸ್ ಇನ್ ದ ಪವರ್ಸ್. ಸೊ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅನದರ್ ನೋಟ್ ಏನಾಗಿರ್ಬೇಕದು, ಇಟ್ ಮಸ್ಟ್ ಬಿ ಎ ಪಾಲಿನಾಮಿಯಲ್ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್ ಇರಬೇಕು. ಸೊ ದಟ್ ಈಸ್ ದ ಮೇನ್ criteria to define the degree of the differential equation. So next definition, ಮೂರನೇದು, that is we have to find degree of the differential equation. So degree of the differential equation andre when it is a polynomial equation in terms of derivatives, the highest power of the highest order derivative. ಅದಕ್ಕೆ ಯಾವಾಗಲೂ ಫಸ್ಟ್ ನಾವು ಆರ್ಡರ್ ಅನ್ನ ಗೊತ್ತು ಮಾಡ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ y ತ್ರಿಬಲ್ ಡ್ಯಾಶ್ ಹೋಲ್ ಸ್ಕ್ವೇರ್, ಸೊ ಪ್ಲಸ್ 3 times y ತ್ರಿಬಲ್ ಡ್ಯಾಶ್ ಮೈನಸ್ 2 times y ಡಬಲ್ ಡ್ಯಾಶ್, ಸೊ ಪ್ಲಸ್ y ಈಕ್ವಲ್ ಟು 0. ಫಸ್ಟ್ ಅಬ್ಸರ್ವ್ ಮಾಡಿ, ಫಸ್ಟ್ ಆರ್ಡರ್ ಅನ್ನ ಗೊತ್ತು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಇಲ್ಲಿಂದ ಇಲ್ಲಿ ಥರ್ಡ್ ಆರ್ಡರ್ ಡೆರಿವೇಟಿವ್ ಇದೆ, ಇಲ್ಲೂ ಥರ್ಡ್ ಆರ್ಡರ್ ಡೆರಿವೇಟಿವ್ ಇದೆ. ಅಂದ್ರೆ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಅಲ್ಲಿ ಥರ್ಡ್ ಆರ್ಡರ್ ಡೆರಿವೇಟಿವ್ ಇದೆ, ಅಂದ್ರೆ ಮತ್ತೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಅವೆರಡರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ ಥರ್ಡ್ ಆರ್ಡರ್ ಡೆರಿವೇಟಿವ್. ಅದಕ್ಕೆ ಫಸ್ಟ್ ಯಾವಾಗ್ಲೂ ಆರ್ಡರ್ ಗೊತ್ತು ಮಾಡ್ಕೋಬೇಕು. ಆರ್ಡರ್ ಈಸ್ 3. ಈಗ ಥರ್ಡ್ ಆರ್ಡರ್ ಡೆರಿವೇಟಿವ್ ಎಷ್ಟು ಟರ್ಮ್ಸ್ ಅಲ್ಲಿ ಇದೆ ಅಂತ ಗೊತ್ತು ಮಾಡ್ಕೊಳ್ಳಿ.
ನೋಡಿ ಫಸ್ಟ್ ಟರ್ಮಲ್ಲಿದೆ, ಸೆಕೆಂಡ್ ಟರ್ಮಲ್ಲಿದೆ. ಇವೆರಡರಲ್ಲಿ ಹೈಯೆಸ್ಟ್ ಪವರ್ ಯಾವುದಕ್ಕಿದೆ ನೋಡಿ, ಇದಕ್ಕೆ ಪವರ್ 1 ಆಗ್ಬಿಡುತ್ತೆ, ಇದಕ್ಕೆ ಪವರ್ 2 ಇದೆ. ಹೈಯೆಸ್ಟ್ ಪವರ್ ಆಫ್ ದ highest order derivative is called the degree of the differential equation. ಅವಾಗ ನನಗೆ ಡಿಗ್ರಿ 2 ಆಗುತ್ತದು. ಸೊ therefore degree is 2. ಅಂದ್ರೆ highest power of the highest order derivative of the given differential equation is called the degree of the differential equation. The first point is, the first criteria is it must be a polynomial equation in terms of derivatives. It means that it must be free from the radical sign as well as the fractions. Power al barabaradu, avag degree define madakke baralla. So first criteria is it must be a polynomial equation in terms of derivatives. ಅಂದ್ರೆ ಪಾಲಿನಾಮಿಯಲ್ ಈಕ್ವೇಶನ್ ಅಂದ್ರೆ ನಿಮಗೆ ಅದು ಐಡಿಯಾ ಗೊತ್ತಿರಬೇಕು, ಫ್ರೀ ಫ್ರಾಮ್ ರಾಡಿಕಲ್ ಸೈನ್ ಅಂಡ್ ಫ್ರಾಕ್ಷನ್ಸ್ ಅಂತ ಅರ್ಥ ಅಲ್ಲಿಗೆ. ಅವಾಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದಿದೆನೋ ಅದಕ್ಕೆ ಇರುವಂತ ಹೈಯೆಸ್ಟ್ ಪವರ್ ಎಷ್ಟಿರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ ಈ ಎಕ್ಸಾಂಪಲ್ ಅಲ್ಲಿ ಗೊತ್ತು ಮಾಡ್ಕೊಂಡ್ರೆ ಅವಾಗ ಡಿಫೈನ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. So degree of the differential equation, degree of a DE, degree of a DE, degree of a differential equation when it is a polynomial equation, when it is, ನೋಡಿ ಇದು ಇರಬೇಕು, ಇದು ಗೊತ್ತಿರಬೇಕು, when it is a polynomial, when it is a polynomial equation. ಯಾವ ಟರ್ಮಲ್ಸ್ ಅಲ್ಲಿ ಈಕ್ವೇಶನ್ ಇರಬೇಕಿದಿಲ್ಲಿ, ಡೆರಿವೇಟಿವ್ಸ್ ಅಲ್ಲಿ ಇರಬೇಕು. derivatives, when it is a polynomial equation in derivatives, comma, the highest power, the highest power ಅಂದ್ರೆ ಆ ಪವರ್ ಫ್ರಾಕ್ಷನ್ ಇರಬಾರ್ದು ಅಂದ್ರೆ ಏನಾಗಿರ್ಬೇಕು, ಅದು ಪಾಸಿಟಿವ್ ಇಂಟೀಜರ್ ಇರುತ್ತದೆ, ಪಾಸಿಟಿವೇ ಇರಬೇಕಲ್ಲಿ. ಸೊ ಹೈಯೆಸ್ಟ್ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, ಆಫ್ ದ ಹೈಯೆಸ್ಟ್ ಆರ್ಡರ್ derivatives, highest order derivatives involved in the given DE, in the given DE. So starting alle bardidivi, degree of a differential equation when it is a polynomial equation in terms of derivatives, comma, andre adu condition adu, the highest power of the highest order derivative involved in the given differential equation. So ಈಗ ನಾವು ಬರೆದ್ವಲ್ಲ example, so y triple dash whole square, so minus 8 times y double dash, so plus y, it is equal to y double dash, y triple dash. So now this becomes a polynomial equation in terms of derivatives. Here the highest order, ಬೇಕಾದ್ರೆ ಇದು y dash ತಗೊಳ್ಳಿ. So order is, highest order derivative in the given DE is third order derivative, therefore order is 3. So third order derivative ಎಷ್ಟು ಟರ್ಮ್ಸ್ ಅಲ್ಲಿ ಇದೆ ನೋಡಿ, ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಇವೆರಡರಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ನೋಡಿ, 2 ಇದೆ. that becomes the degree. ನಾವು ಇವಾಗ ಇವನ್ನೆಲ್ಲ ಅಬ್ಸರ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಆರ್ಡರ್ ಗೊತ್ತು ಮಾಡ್ಕೊಂಡ್ಮೇಲೆ ಆ ಆರ್ಡರಿನ ಡೆರಿವೇಟಿವ್ ಎಷ್ಟು ಕಡೆ ಇದೆ ಹುಡುಕಿ, ಸೊ ಅವೆರಡರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿರುತ್ತೋ ಅದನ್ನೇ ಬರೀಬೇಕು. ದಟ್ ಈಸ್ ಕಾಲ್ಡ್ ಆಸ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್.
ಸೊ ಅಲ್ಲಿಗೆ ನಾವು 3 ಡೆಫಿನೇಷನ್ ಅನ್ನ ಡಿಫೈನ್ ಮಾಡ್ಕೊಂಡಿದೀವಿ. ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು, ನೆಕ್ಸ್ಟ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಆರ್ಡರ್ ಅನ್ನ ಕನ್ಸಿಡರ್ ಮಾಡಿಕೊಂಡೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಗೊತ್ತು ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ 2 ಮಾರ್ಕ್ಸ್ ಅಲ್ಲಿ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಇದು ನಮಗೆ ಆರ್ಡರ್ ಮತ್ತೆ ಡಿಗ್ರಿ ಕಂಪಲ್ಸರಿಯಾಗಿ ಸೊ ಎಲ್ಲಾ ವರ್ಷನೂ ಕೇಳ್ಕೊಂತ ಬಂದಿದ್ದಾರೆ. 2 ಮಾರ್ಕ್ಸ್ ಅಲ್ಲಿ ಬರುವಂತ ಪ್ರಾಬ್ಲಮ್ ಇದು, ಆರ್ಡರ್ ಅಂಡ್ ದ ಡಿಗ್ರಿ. ಇದುವರೆಗೂ ರಾಡಿಕಲ್ ಸೈನ್ ಇರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಅವ್ರು ಕೊಟ್ಟೇ ಇಲ್ಲ, ಹಾಗಾಗಿ ನೀವು ಈಸಿಯಾಗಿ ಆರ್ಡರ್ ಮತ್ತೆ ಡಿಗ್ರಿನ ಬರೀಬಹುದು. ಸೊ ಈಗ ನಾನು ನೋಟಲ್ಲಿ ಹೇಳಿದ್ದೆ ಅಲ್ಲ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು, ಮತ್ತೆ ಆ ಪಾಯಿಂಟ್ ಒಂದು ಬರ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ನೀವು ಬಿಟ್ಟು ಹೋಗುತ್ತದೆ. ಸೊ ದಟ್ ಈಸ್ ದ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ, ಸೊ ಇಫ್ ವಿ ಡಿಫರೆನ್ಶಿಯೇಟ್ ದ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ವೇರಿಯಬಲ್, ಇಟ್ ಈಸ್ ಕಾಲ್ಡ್ ಆಸ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳ್ತಾರೆ. ಸೊ ನೋಟಲ್ಲಿ ಬರ್ಕೊಳ್ಳಿ, ಅದನ್ನ ನೋಟ್ ಅಂತ ಬರಿಕೊಳ್ಳಿ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಎ ಡಿಇ involving derivatives of the dependent variable with respect to only one independent variable, ಅಂದ್ರೆ x ಅದು, is called ordinary differential equation. ನಾವು ಇಲ್ಲಿ ಓದೋದು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಮಾತ್ರ ಓದ್ಕೊಳ್ತೇವೆ. ನೆಕ್ಸ್ಟ್ ಒನ್, ಸೊ ಎ ಡಿಇ involving derivatives of the dependent variable with respect to more than one independent variables is called particular DE, particular differential equation. ಇದು ಹೈಯರ್ ಅಲ್ಲಿ ಓದ್ತೀವಿ. ಪರ್ಟಿಕ್ಯುಲರ್ ಅಂದ್ರೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಬರುತ್ತಲ್ಲ, ಅಲ್ಲೆಲ್ಲ ಅದನ್ನ ನಾವು ಪರ್ಟಿಕ್ಯುಲರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತೀವಿ. ಪಾರ್ಷಿಯಲ್ ಡೆರಿವೇಟಿವ್ಸ್ ಅಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ, ಅಲ್ಲಿ ಇಲ್ಲಿಲ್ಲ ಅದು. ಸೊ ಈಗ ನಾವು ಆರ್ಡರ್ ಮತ್ತೆ ಡಿಗ್ರಿ ಕಂಡುಹಿಡಿಯೋದ್ರದ ಮೇಲೆ ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಇಲ್ಲೊಂದು ಥರ್ಡ್ ನೋಟ್ ನೋಡಿ, ಸೊ ಬೇರೆ ಬರ್ಕೊಳ್ಳಿ ನೋಟ್ ಅಂತ. ಸೊ ನೋಟ್ ಅಂತ ಬೇರೆ ಬರ್ಕೊಳ್ಳಿ. ಆರ್ಡರ್ ಆ್ಯಂಡ್ ಡಿಗ್ರಿ ಇಫ್ ಡಿಫೈನ್ಡ್, ನೋಟ್ ಅಂತ ಬರೆದು ತಗೊಳ್ಳಿ. ಸೊ ಮೊದಲನೇದು ಆರ್ಡರ್ ಆ್ಯಂಡ್ ಡಿಗ್ರಿ ಬಂದರೆ ಮಾತ್ರ ಇಫ್ ಡಿಫೈನ್ಡ್. ಆರ್ಡರ್ ಯಾವಾಗಲೂ ಡಿಫೈನ್ ಆಗೇ ಆಗುತ್ತೆ, ಡಿಗ್ರಿ ಚೆಕ್ ಮಾಡ್ಕೋಬೇಕು. If defined of a given DE
is always a positive integer, is always a positive integer. Now degree 1, first degree, second degree, third degree anta heltivi. It is always a positive integer. Second note, to define a degree, of a DE, comma, the differential coefficients, comma, the derivatives ಎಲ್ಲ ಒಂದೇ, the derivatives ಅಥವಾ the differential coefficients ಅಂತಾನು ಹೇಳ್ತಾರೆ. The derivatives must be free ಅಥವಾ cleared ಅಂತ ಹೇಳ್ತಾರೆ. Must be free already ಅಲ್ಲಿ ಬರ್ದಿದ್ದೀನಿ, free from radicals and must be free from radicals and fractions. ಅಂದ್ರೆ ಅರ್ಥ ಅದು ಪಾಲಿನಾಮಿಯಲ್ಸ್ ಆಗಿರ್ಬೇಕು, ಫ್ರಾಕ್ಷನಲ್ ಪವರ್ಸ್ ಅಲ್ಲಿ ಬಂದಿರಬೇಕು. ಸೊ ಇಟ್ ಮಸ್ಟ್ ಬಿ ಫ್ರೀ ಫ್ರಾಮ್, ಹೌದಾ. ನೆಕ್ಸ್ಟ್ ನಾವು ಹೇಳ್ಬೇಕಾದ್ರೆ ಇಟ್ ಮಸ್ಟ್ ಬಿ ಎ ಪಾಲಿನಾಮಿಯಲ್ ಈಕ್ವೇಶನ್. ಸೊ ನಾನು ಡಿಗ್ರಿ ಡಿಫೈನ್ ಮಾಡಬೇಕಾದ್ರೆ, ಸೊ the given DE must be a polynomial equation, in terms of derivatives. That is the condition. To get order and the degree. ಇದು ಡಿಗ್ರಿಗೆ ಅಪ್ಲೈ ಆಗುತ್ತೆ. ಆರ್ಡರ್ ಯಾವಾಗಲೂ ಡಿಫೈನ್ ಆಗ್ತಾ ಇರುತ್ತೆ. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಕೊಟ್ಟಿರೋ ಈಕ್ವೇಶನ್ ಏನಿದೆನೋ ಅದೇ ಆರ್ಡರ್ ಆಗುತ್ತೆ. ಬಟ್ ಡಿಗ್ರಿ ಡಿಫೈನ್ ಮಾಡಬೇಕಾದ್ರೆ ಈ ಕಂಡೀಷನ್ ಎರಡು ನಾವು ಅಪ್ಲೈ ಮಾಡ್ಕೊಂಡಿರಬೇಕು. ಸೊ ನಾವು ವಿ ಹ್ಯಾವ್ ಟು ಸಾಲ್ವ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಸೊ ದಟ್ ಈಸ್ how to find the order and the degree of the differential equation. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಅಲ್ಲಿ ತಗೊಳ್ಳೋಣ ಕೆಲವು ನೋಡಿ. ಈಗ ಬೇಸಿಕಲಿ ಫಸ್ಟ್ ಎಕ್ಸಾಂಪಲ್, ಮೊದಲನೇ ಎಕ್ಸಾಂಪಲ್ ಅಲ್ಲಿ y3 plus 2 into y2 whole square minus y1 plus y equal to 0. So just ಹಾಗೇನೆ ಇದು ಸಿಂಪಲ್ ಬೇಸಿಕಲಿ ಎಕ್ಸಾಂಪಲ್ಸ್. ಹಿಯರ್ ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಇದು ಥರ್ಡ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ ನಥಿಂಗ್ ಬಟ್ 3. ಈಗ ಥರ್ಡ್ ಆರ್ಡರ್ ಡೆರಿವೇಟಿವ್ ಎಷ್ಟು ಟರ್ಮಲ್ ಇದೆ ಅಂತ ಹುಡುಕಿ. ಸೊ ಥರ್ಡ್ ಆರ್ಡರ್ ಡೆರಿವೇಟಿವ್ ನೋಡಿ ಎಲ್ಲೂ ಇಲ್ಲ ಇಲ್ಲಿ, ಇದು ಒಂದೇ ಒಂದು ಟರ್ಮಲ್ ಇದೆ. ಅದಕ್ಕೆ ಇದಕ್ಕೆ ಎಷ್ಟಿದೆ ಪವರ್, ನನಗೆ 1 ಇದೆ. ಹಾಗಾಗಿ ಡಿಗ್ರಿ ಈಸ್ 1. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಗೆ ಬನ್ನಿ. ಸೊ ಇವೆಲ್ಲೆಲ್ಲೇ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ ಇದು. y1 ಹೋಲ್ ಸ್ಕ್ವೇರ್ ಪ್ಲಸ್ y1 minus sin square y equal to 0 ನೋಡಿ. ಸೊ sin of dy by dx ಬರಬಾರದು, cos of dy by dx, e to the power dy by dx ಹಂಗೆಲ್ಲ ಬರಬಾರದು. sin y sin x ಹಂಗೆಲ್ಲ ಬರ್ಬೋದು. ಸೊ ಇಲ್ಲಿ ಇದರಲ್ಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ನೋಡಿ. ಸೊ ನನಗೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಎರಡು ಕಡೆ ಇದೆ, ಅಂದ್ರೆ ಇದು ಬಿಟ್ರೆ ಮತ್ತೆ ಸೆಕೆಂಡ್ ಆರ್ಡರ್ ಇಲ್ಲ, ಅದಕ್ಕೆ ಆರ್ಡರ್ ಈಸ್ 1. ಡಿಗ್ರಿ ನೋಡಿ. ಸೊ ಇಲ್ಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಎರಡು ಟರ್ಮಲ್ ಇದೆ,
ಇದಕ್ಕೆ ಪವರ್ 1 ಇದೆ, ಹೌದಾ? ಇದಕ್ಕೆ ಪವರ್ 2 ಇದೆ. ಇವೆರಡರಲ್ಲಿ ಹೈಯೆಸ್ಟ್ ಪವರ್ ಎಷ್ಟು? 2. ದೇರ್ ಫೋರ್ ಡಿಗ್ರಿ ಈಸ್ 2. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ಗೆ ಬನ್ನಿ. ಯು ಟೇಕ್ y1 ಪ್ಲಸ್ ಸೈನ್ ಆಫ್ dy ಬೈ dx, ಸೈನ್ ಆಫ್ y1 ಅಂತಾನು ಕೊಡ್ಬೋದು, ಈಕ್ವಲ್ ಟು 0. ನೋಡಿ, ಈಗ ಸೈನ್ ಆಫ್ dy ಬೈ dx ಇದೆ, ಬರೇ dy ಬೈ dx ಬರಬೇಕಿತ್ತು, ಆದರೆ ಸೈನ್ ಆಫ್ dy ಬೈ dx ಇರೋದ್ರಿಂದ now this doesn't becomes a polynomial equation in terms of derivatives. So it is not a polynomial. It is not a polynomial equation in derivatives. ಸೊ ಇಲ್ಲಿ ಸೈನ್ ಆಫ್ ಫಂಕ್ಷನ್ ಒಳಗಡೆ dy ಬೈ dx ಬಂದ್ರೆ ಅದು ಪಾಲಿನಾಮಿಯಲ್ ಈಕ್ವೇಶನ್ ಆಗೋದಿಲ್ಲ ಡೆರಿವೇಟಿವ್ಸ್ ಅಲ್ಲಿ. ಸೊ ಹಿಯರ್ ಆರ್ಡರ್ ಈಸ್ 1, ಅವಾಗ ಡಿಗ್ರಿಗೆ ಏನಂತ ಬರೀಬೇಕು? ಡಿಗ್ರಿ ನಾಟ್ ಡಿಫೈನ್ಡ್ ಅಂತ ಬರೀಬೇಕು. ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಸೊ ಅಲ್ಲಿ ನಮಗೆ ಕ್ವಶನ್ ಅಲ್ಲಿ ಫೈಂಡ್ ದ ಡಿಗ್ರಿ ಬ್ರಾಕೆಟ್ ಅಲ್ಲಿ ಇಫ್ ಡಿಫೈನ್ಡ್ ಅಂತ ಕೊಟ್ರೆ ಅಲ್ಲೊಂದ್ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಬರೀಬೇಕಾಗತ್ತೆ. ಕೆಲವು ಸಲ ನಾಟ್ ಡಿಫೈನ್ಡ್ ಇರುತ್ತೆ ಅಲ್ಲಿ ಮ್ಯಾಕ್ಸಿಮಮ್, ಅದನ್ನ ನೋಡ್ಕೊಂಡು ಆನ್ಸರ್ ಅನ್ನ ಬರೀಬೇಕು. ಸೊ ಈಗ ರಾಡಿಕಲ್ ಸೈನ್ ಇದ್ರೆ ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸಿರ್ತೀನಿ, ಬಟ್ ಅದು ನಮ್ದು NCERT ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ರಾಡಿಕಲ್ ಸೈನ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ಗಳಿಲ್ಲ, ಬಟ್ ನಾವಿಲ್ಲಿ ಮಾಡ್ಕೋಬೇಕು ಅವನ್ನ. So now you take another example, that is the fourth example, that is 2x into y double dash ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪ್ಲಸ್ 1, ಇದಕ್ಕೆ ಹೋಲ್ ಪವರ್ 3/4. ನೋಡಿ, ಪವರ್ ಅಲ್ಲಿ ಫ್ರಾಕ್ಷನ್ ಬಂದಿದೆ, ಫ್ರಾಕ್ಷನಲ್ ಪವರ್ಸ್ ಇದೆ, ಈಕ್ವಲ್ ಟು y dash ಹೋಲ್ ಕ್ಯೂಬ್ ಪ್ಲಸ್ y ಸ್ಕ್ವೇರ್. ಸೊ ನಾವು ಆರ್ಡರ್ ಬರೆಯೋದು ಈಸಿ, ಬಟ್ ಡಿಗ್ರಿ ನೋಡಿ, ಹೌದಾ? ಇದು ಫ್ರಾಕ್ಷನಲ್ ಪವರ್ ಇರೋದ್ರಿಂದ ಯಾವಾಗ್ಲೂ ಫ್ರಾಕ್ಷನಲ್ ಪವರ್ ಇದ್ರೆ ಆ ಟರ್ಮನ್ನ ಒಂದ್ ಕಡೆ ಇಟ್ಕೋಬೇಕು, ಉಳಿದವನ್ನೆಲ್ಲ ಇನ್ನೊಂದ್ ಕಡೆ ತಗೊಂಡೋಗಿ ಆದ್ಮೇಲೆ ಅಲ್ಲಿ 1/4 ಅಂದ್ರೆ 4th ರೂಟ್ ಅಂತ ಅರ್ಥ. 4th ರೂಟ್ ಎಲಿಮಿನೇಟ್ ಮಾಡ್ಬೇಕಾದ್ರೆ ಪವರ್ 4ಗೆ ರೈಸ್ ಮಾಡ್ಬೇಕು ಎರಡೂ ಕಡೆಗೂ. ಈಗ ನಾವು ಸ್ಕ್ವೇರ್ ರೂಟ್ ಎಲಿಮಿನೇಟ್ ಮಾಡ್ಬೇಕಾದ್ರೆ ಸ್ಕ್ವೇರ್ ಬೋತ್ ಸೈಡ್ ಅಂತ ಹೇಳ್ಬಿಡ್ತೀವಿ. ಸ್ಕ್ವೇರ್ ಬೋತ್ ಸೈಡ್ ಅಂದ್ರೆ ಅರ್ಥ ಪವರ್ 2ಗೆ ರೈಸ್ ಮಾಡಿರ್ತೀವಿ. ಕ್ಯೂಬ್ ರೂಟ್ ಹೋಗ್ಬೇಕಾದ್ರೆ ಎಲಿಮಿನೇಟ್ ಮಾಡ್ಬೇಕಾದ್ರೆ ಪವರ್ 3ಗೆ ರೈಸ್ ಮಾಡಬೇಕು. ಅದೇ ತರನೇ 4th ರೂಟ್ ಹೋಗ್ಬೇಕಾದ್ರೆ ಎರಡೂ ಕಡೆಗೂ ಪವರ್ 4ಗೆ ರೈಸ್ ಮಾಡ್ಕೋಬೇಕು. ರೈಸ್ ಒಂದು ಕಂಡೀಷನ್ ಗೊತ್ತಿರಬೇಕು, ರಾಡಿಕಲ್ ಅಂದ್ರೆ ಇದು ಫ್ರಾಕ್ಷನ್ಸ್, ಫ್ರಾಕ್ಷನಲ್ ಪವರ್ ಇರುವಂತ ಟರ್ಮ್ ಒಂದ್ ಕಡೆಗೆ ಇರಬೇಕು, ಉಳಿದವೆಲ್ಲ ಇನ್ನೊಂದ್ ಕಡೆಗೆ ತಗೊಂಡ ಮೇಲೆನೆ ಇದನ್ನ ಅಪ್ಲೈ ಮಾಡಬೇಕು. ರೈಸ್ ಬೋತ್ ಸೈಡ್ ಟು ದ ಪವರ್ 4. ಟು x into y double dash whole square plus 1 whole cube ಆಯ್ತಿದು. Now this becomes y dash whole cube plus y square whole power 4 ಆಯ್ತು. ಈಗ ಫಸ್ಟ್ ಆರ್ಡರ್ ಅನ್ನ ಬರೆಯೋಣ, ಆರ್ಡರ್, ಆಮೇಲೆ ಡಿಗ್ರಿ ಚೆಕ್ ಮಾಡೋಣ. ಆರ್ಡರ್ ಒಂದು ಸ್ಟೆಪ್ ಇಲ್ಲಿ ಬಿಡ್ತೀನಿ, ನೋಡ್ಕೊಳ್ಳಿ ಜಾಗನ, ಅವಾಗ ಗೊತ್ತಾಗುತ್ತೆ ನಿಮಗೆ ಹೆಂಗ್ ಮಾಡ್ಬೇಕಂತ. ಆರ್ಡರ್ ಆರ್ಡರ್ ನೋಡಿ, ಬಲಗಡೆ ಭಾಗದಲ್ಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ, ಎಡಗಡೆ ಭಾಗದಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಪವರ್ ಏನಾದ್ರೂ ಇರಲಿ, ಬಟ್ ಡೆರಿವೇಟಿವ್ಸ್ ನೋಡ್ಕೊಳ್ಳಿ. ಅವೆರಡರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ 2. ನಾವು ಈಗ ನೋಡಿ ಡಿಗ್ರಿ ಹೆಂಗ್ ಬರೀಬೇಕು ಅಂತ. ಈಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ 2 ಅಂತಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಎಡಗಡೆ ಮಾತ್ರ ಇದೆ, ಬಲಗಡೆಗಿಲ್ಲ. ಹಾಗಾಗಿ ಬಲಗಡೆ ಭಾಗ ನಾನು ನೋಡುವಂತ ಅವಶ್ಯಕತೆನೇ ಇಲ್ಲ, ಎಡಗಡೆ ಭಾಗದಲ್ಲಿ ಮಾತ್ರ ನೋಡ್ಕೊಳ್ಳೋಣ. ಇದು a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮ್ ಅಲ್ಲಿ ಇದೆ. ನಮಗೆ ಹೈಯೆಸ್ಟ್ ಪವರ್ ಬರೋದೇ a ಕ್ಯೂಬ್ ಪ್ಲಸ್
ಬಿ ಕ್ಯೂಬ್. ನೆಕ್ಸ್ಟ್ ಟರ್ಮ್ಸ್ಗಳು ಪವರ್ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಎ ಕ್ಯೂಬ್ ಬಿ ಕ್ಯೂಬ್ ತಗೊಳ್ಳೋಣ. 2 ಕ್ಯೂಬ್ ಅಂದರೆ 8, ಎಕ್ಸ್ ಕ್ಯೂಬ್, ವೈ ಡಬಲ್ ಡ್ಯಾಶ್, ಸೊ ಟು ದ ಪವರ್ 6 ಎ ಕ್ಯೂಬ್ ಆಯ್ತಿದು, ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಎಕ್ಸೆಟ್ರಾ. ಅದು ಬೇಡ, ಕಡಿಮೆ ಆಗತ್ತೆ ಪವರ್ಗಳು, ಇದನ್ನ ಹಾಗೆ ಇಟ್ಕೊಳ್ಳಿ. ಹೋಲ್ ಪವರ್ ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಟೈಮ್ ಉಳಿಸ್ಕೋಬೇಕಲ್ಲ. ಈಗ ಹೈಯೆಸ್ಟ್ ಪವರ್ ಎಷ್ಟು ಬಂತು? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಲ್ಲೂ ಬರುತ್ತೆ, ಬಟ್ ಪವರ್ ಕಡಿಮೆ ಆಗುತ್ತೆ. ಅದಕ್ಕೆ ಹೈಯೆಸ್ಟ್ ಪವರ್ ಆಫ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ 6. ಸೊ ದೇರ್ ಫೋರ್ ಡಿಗ್ರಿ ಈಸ್ ನಥಿಂಗ್ ಬಟ್ 6. 3a ಸ್ಕ್ವೇರ್ ಬಿ ಅಲ್ಲೂ ಬರುತ್ತೆ, ಬಟ್ ಅಲ್ಲೇನಾಗುತ್ತೆ, ಪವರ್ ನನಗೆ ಕಡಿಮೆ ಆಗುತ್ತೆ. ಎ ಸ್ಕ್ವೇರ್ ಅಂದಾಗ ಪವರ್ ಕಡಿಮೆ 4 ಆಗುತ್ತೆ ಅಲ್ಲಿ. ಅದಕ್ಕೆ ಹೈಯೆಸ್ಟ್ ಪವರ್ 6. ಎ ಕ್ಯೂಬ್ ಅಲ್ಲೇ ಬರೋದು ಪವರ್ ಹೈಯೆಸ್ಟ್, ಅದಕ್ಕೆ ಡಿಗ್ರಿ ಈಸ್ 6. ನೋಡಿ, ರ್ಯಾಡಿಕಲ್ ಸೈನ್ ಮತ್ತೆ ಫ್ರಾಕ್ಷನಲ್ ಪವರ್ಸ್ಗಳು ಕೊಟ್ಟಾಗ ಈ ಮೆಥಡ್ ಅಲ್ಲಿ ನಾವು ಅದನ್ನ ಆನ್ಸರ್ ಅನ್ನ ಮಾಡ್ಕೋಬೇಕು. ಸೊ ದಟ್ ಈಸ್ ಹೌ ಟು ಫೈಂಡ್ ದ ಆರ್ಡರ್ ಅಂಡ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. Next, we have to find the order and the degree of the differential equations. So, exercise 9.1. 9.1 ನಲ್ಲಿ, so first one ಅಲ್ಲಿ find the order, ಅದಕ್ಕೆ ಆರ್ಡರ್ ಮುಂಚೆ ಬರುತ್ತೆ, ಆರ್ಡರ್ and degree. Find the order and the degree if defined of the following DE. So first example is dy by dx minus cos x ನೋಡಿ ಈಕ್ವಲ್ ಟು 0. ಇದರಲ್ಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಮಾತ್ರ ಇದೆ, ಅದಕ್ಕೆ ಹೈಯೆಸ್ಟ್ ಪವರ್ 1 ಇದೆ. ಸೊ ದೇರ್ ಫೋರ್ ಆರ್ಡರ್ ಈಸ್ 1 and degree is 1. Second example, y2 plus x into y1 whole cube minus y into y1 equal to 0. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್, ಎರಡು ಕಡೆ ಇದೆ. ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ 2. ಈಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಎಲ್ಲಿದೆ, ಇದನ್ನ ಬಿಟ್ಬಿಡಿ, y1 ಇರೋದು ಬಿಟ್ಬಿಡ್ಬೇಕು. ಸೊ ಡಿಗ್ರಿ ಚೆಕ್ ಮಾಡಬೇಕಾದ್ರೆ y2 ಮಾತ್ರ ಎಲ್ಲಿದೆ ಚೆಕ್ ಮಾಡಿ. ಇದು ಒಂದೇ ಟರ್ಮಲ್ ಇದೆ, ಪವರ್ ಅದಕ್ಕೆ 1 ಇದೆ, ಹಾಗಾಗಿ ಡಿಗ್ರಿ ಈಸ್ 1. Now you take the third example, that is y triple dash plus y square plus e to the power dy by dx. Now this doesn't becomes a polynomial equation in terms of x. ಇದು ನನಗೆ ಪಾಲಿನಾಮಿಯಲ್ ಈಕ್ವೇಶನ್ ಆಗಲ್ಲ, ಹಾಗಾಗಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ dy by dx, y triple dash ಅಂದರೆ ಥರ್ಡ್ ಆರ್ಡರ್ ಡೆರಿವೇಟಿವ್, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ is 3. So but degree is not defined because it is not a polynomial equation in terms of derivatives. So ಅದಕ್ಕೆ ಅದು ನಮಗೆ ಏನಾಗುತ್ತೆ, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ and the order ಎಷ್ಟಾಯ್ತು ನನಗಲ್ಲಿ, order is 3 and degree is not defined. So we shall continue, and I think these are the worked examples. So now we can, in the next class, we can solve the problems, the differential equations, so of exercise 9.1. So 9.1 exercise ನ ಪ್ರಾಬ್ಲಮ್ಸ್ ಗಳನ್ನ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. So thank you students, we shall continue in the next class. Thank you.